ಹೇಲೋ ಫ್ರೆಂಡ್ಸ್, ನೀವು ಯಾವಾಗಾದರೂ ಯೋಚಿಸಿದ್ದೀರಾ? ಒಂದು ಸ್ಪೋರ್ಟ್ಸ್ ಕಾರ್ ರಸ್ತೆಯಲ್ಲಿ ಭೀಕರ ಸ್ಪೀಡ್ನಲ್ಲಿ ಮುನ್ನುಗ್ಗುತ್ತಿರುತ್ತೆ. ಆದರೆ ಅದರ ಚಕ್ರಗಳನ್ನು ನೋಡಿದಾಗ ಒಂದು ವಿಚಿತ್ರ ಜಾದೂ ನಡೆಯುತ್ತೆ. ಕಾರ್ ಮುಂದೆ ಹೋಗ್ತಾ ಇದ್ರೂ ಅದರ ವೀಲ್ಸ್ ಇದ್ದಕ್ಕಿದ್ದಂತೆ ನಿಂತು ಆಮೇಲೆ ಉಲ್ಟಾ ಅಂದರೆ ಹಿಂದಕ್ಕೆ ತಿರುಗಲು ಶುರು ಮಾಡುತ್ತವೆ. ಇದನ್ನ ಸೈನ್ಸ್ನಲ್ಲಿ ವಾಗನ್ ವೀಲ್ ಎಫೆಕ್ಟ್ ಅನ್ನೋ ಆಪ್ಟಿಕಲ್ ಇಲ್ಯೂಷನ್ ಅಂತ ಕರೀತಾರೆ. ನಮ್ಮ ಕಣ್ಣುಗಳು ನಮಗೆ ಹೀಗೆ ಯಾಕೆ ಮೋಸ ಮಾಡುತ್ತವೆ? ನೋಡೋಣ ಬನ್ನಿ. ನಾವೆಲ್ಲರೂ ಈ ವಿಚಿತ್ರ ವಿದ್ಯಮಾನವನ್ನು ನೋಡೇ ಇರುತ್ತೀವಿ. ಟಿವಿ ಸ್ಕ್ರೀನ್ ಮೇಲೆ, ಯೂಟ್ಯೂಬ್ ವಿಡಿಯೋದಲ್ಲಿ ಅಥವಾ ರಾತ್ರಿ ವೇಳೆ ರಸ್ತೆಯ ಸ್ಟ್ರೀಟ್ ಲೈಟ್ ಕೆಳಗೆ ಹೋಗುವ ಕಾರುಗಳಲ್ಲಿ. ಕಾರ್ ಸ್ಪೀಡ್ ಆಗಿ ಮುಂದೆ ಹೋಗ್ತಾ ಇದ್ರೂ ಅದರ ಚಕ್ರಗಳು ಸ್ಲೋ ಮೋಷನ್ನಲ್ಲಿ ಹಿಂದಕ್ಕೆ ಉರುಳುತ್ತಿರುವ ಹಾಗೆ ಕಾಣಿಸುತ್ತೆ. ಇದು ಮೊದಲಿಗೆ ವಿಡಿಯೋಗಳಲ್ಲಿ ಯಾಕೆ ಹೀಗೆ ಕಾಣಿಸುತ್ತೆ ಅಂತ ತಿಳಿಯಬೇಕಾದ್ರೆ ಕ್ಯಾಮೆರಾಗಳು ಚಲನೆಯನ್ನು ಹೇಗೆ ಕ್ಯಾಪ್ಚರ್ ಮಾಡುತ್ತವೆ ಅಂತ ನೋಡಬೇಕು. ಒಂದು ಕ್ಯಾಮೆರಾ ನಿರಂತರವಾದ ಚಲನೆಯನ್ನು ರೆಕಾರ್ಡ್ ಮಾಡಲ್ಲ. ಬದಲಿಗೆ ಅದು ಪ್ರತಿ ಸೆಕೆಂಡಿಗೆ 24 ಅಥವಾ 30 ಸ್ಥಿರ ಫೋಟೋಗಳನ್ನು ಫ್ರೇಮ್ಸ್ ಅತಿ ವೇಗವಾಗಿ ಕ್ಲಿಕ್ ಮಾಡುತ್ತೆ. ಒಂದು ಚಕ್ರ ತಿರುಗುವಾಗ ನಮ್ಮ ಮೆದುಳು ಅದರ ಕಡ್ಡಿಗಳ ಸ್ಪೋಕ್ಸ್ ಚಲನೆಯನ್ನು ಟ್ರ್ಯಾಕ್ ಮಾಡುತ್ತೆ. ಉದಾಹರಣೆಗೆ ಪ್ಲಸ್ ಆಕಾರದಲ್ಲಿ ಕೇವಲ 4 ಕಡ್ಡಿಗಳಿರುವ ಒಂದು ವೀಲ್ ಅನ್ನು ಕಲ್ಪಿಸಿಕೊಳ್ಳಿ. ಕ್ಯಾಮೆರಾ ಪ್ರತಿ ಫೋಟೋ ಕ್ಲಿಕ್ ಮಾಡುವ ಗ್ಯಾಪ್ನಲ್ಲಿ ಆ ಚಕ್ರವು ಕರಾರುವಕ್ಕಾಗಿ ಕಾಲು ಭಾಗ 1/4 ಟರ್ನ್ ತಿರುಗಿದರೆ ಪ್ರತಿ ಫೋಟೋದಲ್ಲೂ ಆ ಕಡ್ಡಿಗಳು ಅದೇ ಹಳೆಯ ಜಾಗದಲ್ಲೇ ಕಾಣಿಸುತ್ತವೆ. ಆ ವಿಡಿಯೋವನ್ನು ನಾವು ಪ್ಲೇ ಮಾಡಿ ನೋಡಿದಾಗ ಕಾರ್ ಭೀಕರ ಸ್ಪೀಡ್ನಲ್ಲಿ ಹೋಗ್ತಾ ಇದ್ರೂ ಅದರ ಚಕ್ರಗಳು ತಿರುಗದೆ ಒಂದೇ ಕಡೆ ನಿಂತಿರುವ ಹಾಗೆ ಕಾಣಿಸುತ್ತೆ. ಯಾಕಂದ್ರೆ ಕ್ಯಾಮೆರಾ ಆ ಚಕ್ರ ತಿರುಗಿ ಅದೇ ಜಾಗಕ್ಕೆ ಬಂದಾಗ ಮಾತ್ರ ಫೋಟೋ ತೆಗೆಯುತ್ತಿರುತ್ತೆ. ಆದರೆ ಕಾರ್ ಇನ್ನೂ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ಕ್ಯಾಮೆರಾ ಫೋಟೋ ತಗೊಳ್ಳೋ ಗ್ಯಾಪ್ನಲ್ಲಿ ಆ ಚಕ್ರವು ಕಾಲು ಭಾಗಕ್ಕಿಂತ ಸ್ವಲ್ಪ ಕಮ್ಮಿ ತಿರುಗಿದರೆ ಮುಂದಿನ ಫೋಟೋದಲ್ಲಿ ಆ ಕಡ್ಡಿಗಳು ತನ್ನ ಹಳೆಯ ಜಾಗಕ್ಕಿಂತ ಒಂದು ಚೂರು ಹಿಂದೆ ಇರುತ್ತವೆ. ನಮ್ಮ ಮೆದುಳು ಈ ಎಲ್ಲಾ ಫೋಟೋಗಳನ್ನು ಒಟ್ಟಿಗೆ ಸೇರಿಸಿ ವಿಡಿಯೋ ಆಗಿ ನೋಡುವಾಗ ಒಂದು ಈಸಿ ದಾರಿ ಹುಡುಕಿಕೊಳ್ಳುತ್ತೆ. ಅದು ಚಕ್ರ ತುಂಬಾ ದೂರ ಮುಂದೆ ಹೋಗಿದೆ ಅಂತ ಅನ್ಕೊಳ್ಳುವ ಬದಲು ಒಂದು ಚೂರು ಹಿಂದಕ್ಕೆ ಹೋಗಿದೆ ಅಂತ ತಪ್ಪು ತಿಳಿಯುತ್ತೆ. ಪ್ರತಿ ಫೋಟೋದಲ್ಲೂ ಆ ಕಡ್ಡಿ ಒಂದು ಚೂರು ಹಿಂದೆ ಕಾಣಿಸುವುದರಿಂದ ನಮಗೆ ಇಡೀ ಚಕ್ರವೇ ಅತ್ಯಂತ ಸ್ಮೂತ್ ಆಗಿ ಉಲ್ಟಾ ತಿರುಗುತ್ತಿರುವ ಹಾಗೆ ಭಾಸವಾಗುತ್ತೆ. ಆದ್ರೆ ಅಸಲಿ ಟ್ವಿಸ್ಟ್ ಇಲ್ಲಿದೆ. ಯಾವುದೇ ಕ್ಯಾಮೆರಾ ಇಲ್ಲದೆ ರಸ್ತೆಯಲ್ಲಿ ನೇರವಾಗಿ ನಮ್ಮ ಸ್ವಂತ ಕಣ್ಣುಗಳಿಂದ ನೋಡಿದಾಗಲೂ ಇದು ಯಾಕೆ ಕಾಣಿಸುತ್ತೆ? ವಿಜ್ಞಾನಿಗಳು ಇದರ ಬಗ್ಗೆ ಇನ್ನೂ ರಿಸರ್ಚ್ ಮಾಡ್ತಾ ಇದ್ದಾರೆ. ಆದರೆ ಪ್ರಮುಖ ಥಿಯರಿ ಪ್ರಕಾರ ನಮ್ಮ ಮನುಷ್ಯನ ಮೆದುಳು ಕೂಡ ಜಗತ್ತನ್ನು ಒಂದು ಕ್ಯಾಮೆರಾ ತರಹ ಸಣ್ಣ ಫ್ರೇಮ್ಗಳ ರೂಪದಲ್ಲೇ ಪ್ರೊಸೆಸ್ ಮಾಡುತ್ತೆ. ಅದರಲ್ಲೂ ರಾತ್ರಿ ವೇಳೆ ಸೆಕೆಂಡಿಗೆ 50 ರಿಂದ 60 ಬಾರಿ ಮಿನುಗುವ ಸಿಟಿ ಸ್ಟ್ರೀಟ್ ಲೈಟ್ಗಳ ಕೆಳಗೆ ಹೋದಾಗ ನಮ್ಮ ಕಣ್ಣುಗಳಿಗೆ ಒಂದು ಸ್ಟ್ರೋಬ್ ಲೈಟ್ ಎಫೆಕ್ಟ್ ಸಿಕ್ಕಿ ಅಸಲಿ ಜಗತ್ತೇ ನಮಗೊಂದು ಸಿನಿಮಾ ರೀಲ್ ತರಹ ಕಾಣಿಸಲು ಶುರುವಾಗುತ್ತೆ. ಸೊ ಚಕ್ರ ಉಲ್ಟಾ ತಿರುಗುವುದು ಅಸಲಿ ಜಗತ್ತಿನ ಗೊಂದಲ ಅಲ್ಲ, ಅದು ಚಕ್ರದ ಸ್ಪೀಡ್ ಮತ್ತು ಕ್ಯಾಮೆರಾ ಅಥವಾ ನಮ್ಮ ಮೆದುಳಿನ ಫ್ರೇಮ್ ರೇಟ್ ಮಧ್ಯೆ ಆಗೋ ಒಂದು ಗಣಿತದ ಮಿಸ್ಮ್ಯಾಚ್ ಅಷ್ಟೇ. ಮುಂದಿನ ಬಾರಿ ರಸ್ತೆಯಲ್ಲಿ ಹೀಗಾಗೋದನ್ನು ನೋಡಿದ್ರೆ ನಿಮ್ಮ ಕಣ್ಣುಗಳು ಒಂದು ಸಣ್ಣ ಕಣ್ಣಾಮುಚ್ಚಾಲೆ ಆಟ ಆಡ್ತಿವೆ ಅಂತ ನೆನಪಿರಲಿ. ಗಾಲಿಗಳ ಈ ಫಿಸಿಕ್ಸ್ ರಹಸ್ಯ ನಿಮಗೆ ಆಶ್ಚರ್ಯ ಮೂಡಿಸಿದ್ರೆ ಲೈಕ್ ಬಟನ್ ಒತ್ತಿ. ಇದನ್ನ ನೀವು ಮುಂಚೆ ಗಮನಿಸಿದ್ದೀರಾ ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.